ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನೀವಿನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಭಗವಾನ್ ಶ್ರೀ ರಾಮಚಂದ್ರನ ಜನ್ಮಸ್ಥಳವಾದ ಉತ್ತರ ಪ್ರದೇಶದಲ್ಲಿ ಫೈರ್ ಬ್ರ್ಯಾಂಡ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಸಿಡಿದೆದ್ದಿದ್ದಾರೆ. ಇದುವರೆಗೆ ರೌಡಿಗಳು, ಕೊಲೆಗಡುಕರು, ಸಮಾಜಘಾತಕರನ್ನ ಮಟ್ಟ ಹಾಕುತ್ತಿದ್ದ ಯೋಗಿ ಆದಿತ್ಯನಾಥ್ ಅವರೀಗ ಇಸ್ಲಾಮಿಕ್ ಮೂಲಭೂತವಾದಿಗಳ ವಿರುದ್ಧ ಸಮರ ಸಾರಿದ್ದಾರೆ. ಜಿಹಾದ್, ಲವ್ ಜಿಹಾದ್, ಬಲವಂತವಾಗಿ ಹಿಂದೂಗಳನ್ನ ಕದಡುವ ಮತಾಂತರ ಜಾಲವೊಂದನ್ನ ಉತ್ತರ ಪ್ರದೇಶದಲ್ಲಿ ಭೇದಿಸಲಾಗಿದೆ. ಅಷ್ಟೇ ಅಲ್ಲ, 10 ಇಸ್ಲಾಮಿಕ್ ಮೂಲಭೂತವಾದಿಗಳನ್ನ ಬಂಧಿಸಲಾಗಿದೆ. ಆ ಮೂಲಕ ಯೋಗಿ ಆದಿತ್ಯನಾಥ್ ಅವರು ಹಿಂದೂ ಧರ್ಮವನ್ನ ರಕ್ಷಿಸುವ ಜೊತೆಗೆ ಹಿಂದೂ ಧರ್ಮೀಯರ ತಂಟೆಗೆ ಬಂದ್ರೆ ಬಲವಂತವಾಗಿ ಮತಾಂತರದ ಅಸ್ತ್ರ ಬಳಸಿದ್ರೆ ಅಂಥವರು ಪಾತಾಳದಲ್ಲಿದ್ರೂ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಯೋಗಿಜಿ ಸಾರಿದ್ದಾರೆ. ಇದರಿಂದಾಗಿ ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ನಡುಕ ಶುರುವಾಗಿದೆ. ಹೌದು, ಉತ್ತರ ಪ್ರದೇಶದಲ್ಲಿ ಕೆಲವು ದಿನಗಳಿಂದ ಪೊಲೀಸರು ಆಪರೇಷನ್ ಅಸ್ಮಿತಾ ಎಂಬ ಬೃಹತ್ ಆಪರೇಷನ್ ಕೈಗೊಂಡಿದ್ದಾರೆ. ಉಂಗುರ, ತಾಯತ ಮಾರಾಟ ಮಾಡುವ ನೆಪದಲ್ಲಿ ಹಿಂದೂಗಳನ್ನ ಮತಾಂತರ ಮಾಡುತ್ತಿದ್ದ ಸ್ವಯಂ ಘೋಷಿತ ಧರ್ಮಗುರು ಜಮಾಲುದ್ದೀನ್ ಶಾ ಅಲಿಯಾಸ್ ಛಂಗೂರ್ ಬಾಬಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲದೆ ಈತನಿಗೆ ಸಂಬಂಧಿಸಿದ 14 ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಭಯೋತ್ಪಾದನಾ ನಿಗ್ರಹ ದಳದಿಂದ ಬಂಧನಕ್ಕೊಳಪಟ್ಟಿರುವ ಜಮಾಲುದ್ದೀನ್ ಶಾ ಈಗ ಕಂಬಿ ಎಣಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಬೃಹತ್ ಕಾರ್ಯಾಚರಣೆ ನಡೆಸಿರೋ ಪೊಲೀಸರು ಐಸಿಸ್ ಉಗ್ರ ಸಂಘಟನೆ ಮಾದರಿಯಲ್ಲಿ ಮತಾಂತರ ಮಾಡುತ್ತಿದ್ದಂತಹ 10 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಮಾಜದಲ್ಲಿರೋ ಬಡವರಿಗೆ ಹಣದ ಆಮಿಷ ಒಡ್ಡಿ ಮತಾಂತರ ಮಾಡುತ್ತಿದ್ದವರನ್ನ ಉತ್ತರ ಪ್ರದೇಶ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಿಷನ್ ಅಸ್ಮಿತಾ ಎಂಬ ಈ ಕಾರ್ಯಾಚರಣೆಯಲ್ಲಿ ರಾಜಸ್ಥಾನದ 3, ಉತ್ತರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳದ ತಲಾ 2 ಹಾಗೂ ಗೋವಾ, ಉತ್ತರಾಖಂಡ್ ಮತ್ತು ದೆಹಲಿಯ ತಲಾ 1ರನ್ನ ಬಂಧಿಸಲಾಗಿದೆ. ಎಸ್ಟಿಎಫ್ ಮತ್ತು ಭಯೋತ್ಪಾದನೆ ನಿಗ್ರಹ ದಳ ಈ ಕಾರ್ಯಾಚರಣೆ ನಡೆಸಿದೆ. ಉತ್ತರ ಪ್ರದೇಶದ ಆಗ್ರಾದಿಂದ 33 ಹಾಗೂ 18 ವರ್ಷದ 2 ಹಿಂದೂ ಸಹೋದರಿಯರು ಕಾಣೆಯಾಗಿದ್ರು. ಇದರ ಕುರಿತು ಪೋಷಕರ ದೂರಿನ ಮೇರೆಗೆ ಪೊಲೀಸರು ತನಿಖೆ ನಡೆಸಿದಾಗ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಐಸಿಸ್ ಉಗ್ರ ಸಂಘಟನೆಯ ಮಾದರಿಯಲ್ಲಿ ಜಿಹಾದಿಗಳ ಗುಂಪೊಂದು ಉತ್ತರ ಪ್ರದೇಶದಲ್ಲಿ ಹಿಂದೂಗಳನ್ನ ಮತಾಂತರ ಮಾಡ್ತಿದ್ದಾರೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಲವ್ ಜಿಹಾದ್ ಮತ್ತು ತೀವ್ರವಾದಿಗಳ ಗುಂಪು ಈ ಸೋದರಿಯರನ್ನ ಮತಾಂತರಗೊಳಿಸಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇವರಿಗೆ ಅಮೆರಿಕ ಮತ್ತು ಕೆನಡಾದಿಂದ ಹಣ ಸಂದಾಯವಾಗಿದೆ. ಇಲ್ಲಿ ನಿಷೇಧಿತ ಐಸಿಸ್ ಸಂಘಟನೆ ಕಟ್ಟುವ ಸಂಚು ಇರುವುದು ಪತ್ತೆಯಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಲವ್ ಜಿಹಾದ್ ಅಕ್ರಮವಾಗಿ ಮತಾಂತರ ದಂಧೆ ನಡೆಸುವವರು, ತೀವ್ರವಾದಿಗಳು ಮತ್ತು ಜಾಗತಿಕ ಮಟ್ಟದಲ್ಲಿರುವ ಜಿಹಾದಿಗಳ ಜೊತೆಗೂಡಿ ರಾಷ್ಟ್ರದ ಭದ್ರತೆಗೆ ಧಕ್ಕೆ ತರಲು ಪ್ರಯತ್ನಿಸುವ ಜಾಲದೊಂದಿಗೆ ಕೈ ಜೋಡಿಸಿದವರನ್ನ ಗುರಿಯಾಗಿಸಿ ಮಿಷನ್ ಅಸ್ಮಿತಾ ಆರಂಭಿಸಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಇದರೊಂದಿಗೆ ಮುಂದಿನ ದಿನಗಳಲ್ಲಿ ಜಿಹಾದಿಗಳಿಗೆ ಮಾರಿ ಹಬ್ಬ ಇದೆ ಅನ್ನೋದನ್ನ ವಿವರಿಸಿದ್ದಾರೆ. ಮತಾಂತರದ ಬೃಹತ್ ಜಾಲವನ್ನೇ ಭೇದಿಸಿರೋ ಪೊಲೀಸರಿಗೆ ಬಗೆದಷ್ಟು ಸ್ಫೋಟಕ ಮಾಹಿತಿ ಲಭಿಸುತ್ತಿದೆ. ಅದರಲ್ಲೂ ಈ ಜಿಹಾದಿಗಳಿಗೆ ಅಮೆರಿಕ, ಕೆನಡಾ ಸೇರಿ ಹಲವು ದೇಶಗಳಿಂದ ಮತಾಂತರಕ್ಕಾಗಿಯೇ ಹಣ ಲಭಿಸುತ್ತಿದೆ ಅನ್ನೋದು ಗೊತ್ತಾಗಿದೆ. ಬೇರೆ ದೇಶಗಳಿಂದ ಹಣ ಪಡೆಯೋ ಮೂಲಭೂತವಾದಿಗಳು ರಹಸ್ಯ ಸ್ಥಳಗಳಲ್ಲಿದ್ದೇ ಮತಾಂತರದ ಬಲೆ ಬೀಸುತ್ತಿದ್ದಾರೆ. ಹಿಂದೂ ಯುವತಿಯರನ್ನ ಸಾಮಾಜಿಕ ಜಾಲತಾಣಗಳ ಮೂಲಕ ಸಂಪರ್ಕಿಸಿ ಪ್ರೀತಿ ಪ್ರೇಮದ ಹೆಸರಲ್ಲಿ ಅವರನ್ನ ಬಲೆಗೆ ಬೀಳಿಸಿಕೊಳ್ಳಲಾಗತ್ತೆ. ಇದಾದ ಬಳಿಕ ಅವರನ್ನ ಹೆದರಿಸಿ ಬೆದರಿಸಿ ಇಸ್ಲಾಂಗೆ ಮತಾಂತರ ಮಾಡಲಾಗತ್ತೆ. ಅಷ್ಟೇ ಅಲ್ಲ, ಅವರನ್ನೇ ಹಿಂದೂ ಧರ್ಮದ ವಿರುದ್ಧ ಬಳಸಿಕೊಳ್ಳಲಾಗತ್ತೆ. ಅಷ್ಟೇ ಅಲ್ಲ, ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವಂತೆ ಮಾಡಲಾಗತ್ತೆ. ಇದಕ್ಕೆ ನಿದರ್ಶನ ಅಂದ್ರೆ ಕಳೆದ ಮಾರ್ಚ್ ನಲ್ಲಿ ಕಾಣೆಯಾಗಿದ್ದ 2 ಸಹೋದರಿಯರಲ್ಲಿ ಒಬ್ಬರು AK-47 ರೈಫಲ್ ಹಿಡಿದುಕೊಂಡು ನಿಂತಿರೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇದೇ ಕಾರಣಕ್ಕೆ ಯೋಗಿ ಆದಿತ್ಯನಾಥ್ ಅವರು ಸಿಡಿದೆದ್ದಿದ್ದಾರೆ. ಆಪರೇಷನ್ ಅಸ್ಮಿತಾ ಕಾರ್ಯಾಚರಣೆ ಕೈಗೊಳ್ಳುವಂತೆ ಪೊಲೀಸರು ವಿಶೇಷ ಕಾರ್ಯಪಡೆ, ಭಯೋತ್ಪಾದನಾ ನಿಗ್ರಹ ದಳಗಳಿಗೆ ಸೂಚಿಸಿದ್ದಾರೆ. ಬಲವಂತವಾಗಿ ಮತಾಂತರ ಮಾಡುವವರು, ಲವ್ ಜಿಹಾದ್ನಲ್ಲಿ ತೊಡಗಿರುವವರು, ದೇಶದ ಭದ್ರತೆಗೆ ಧಕ್ಕೆ ತರುವವರು, ಮೂಲಭೂತವಾದವನ್ನ ಹಬ್ಬಿಸೋರಿಗೆ ತಕ್ಕ ಶಾಸ್ತಿ ಮಾಡಿ ಅಂತ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ.
ಯೋಗಿ ಆದಿತ್ಯನಾಥ್ ಅವರ ಸೂಚನೆ ಸಿಕ್ಕ ಬಳಿಕ ಪೊಲೀಸರು, ಎಟಿಎಸ್, ಎಸ್ಟಿಎಫ್ ಸಿಬ್ಬಂದಿಯು ಅಲರ್ಟ್ ಆಗಿದ್ದಾರೆ. ರಾಜ್ಯದಲ್ಲಿ ಮೂಲಭೂತವಾದಿಗಳ ಪ್ರತಿಯೊಂದು ನಡೆಯ ಮೇಲೂ ಕಣ್ಣಿಟ್ಟಿದ್ದಾರೆ. ಇದರ ಭಾಗವಾಗಿಯೇ ಚಂಗೂರ್ ಬಾಬಾ ಸೇರಿ 10 ಮೂಲಭೂತವಾದಿಗಳನ್ನ ಒದ್ದು ಒಳಗೆ ಹಾಕಲಾಗಿದೆ. ಹಾಗೆ ನೋಡಿದ್ರೆ ಇಸ್ಲಾಮಿಕ್ ಮೂಲಭೂತವಾದಿಗಳ ಉಪಟಳ, ಮತಾಂತರದ ಹಪಹಪಿಯು ಯೋಗಿ ಆದಿತ್ಯನಾಥ್ ಅವರಿಗೆ ಗೊತ್ತಿತ್ತು. ಹಿಂದೂಗಳನ್ನ ಬಲವಂತವಾಗಿ ಮತಾಂತರ ಮಾಡ್ತಿರೋದು ಅವರ ಗಮನಕ್ಕೆ ಬಂದಿತ್ತು. ಇದೇ ಕಾರಣಕ್ಕಾಗಿ ಮೋದಿ ಅವರು ಮತಾಂತರಕ್ಕೆ ಲಗಾಮು ಹಾಕಿದ್ದಾರೆ. 2024ರಲ್ಲಿಯೇ ಉತ್ತರ ಪ್ರದೇಶ ಕಾನೂನು ಬಾಹಿರ ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಿತ್ತು. ಇದರ ಅನ್ವಯ ರಾಜ್ಯದಲ್ಲಿ ಯಾರಾದರೂ ಕಾನೂನು ಬಾಹಿರವಾಗಿ ಮತಾಂತರಕ್ಕೆ ಮುಂದಾದರೆ, ಆಮಿಷಗಳನ್ನ ಒಡ್ಡಿ ಮತಾಂತರ ಮಾಡಿದ್ರೆ 3ರಿಂದ 10 ವರ್ಷ ಜೈಲಿಗೆ ಕಳಿಸಲಾಗುತ್ತೆ. ಅಲ್ಲದೆ 50,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ. ಮೂಲಭೂತವಾದಿಗಳ ವಿರುದ್ಧ ಜಾಮೀನು ರಹಿತ FIR ಹಾಕಲಾಗುತ್ತೆ. ಇಷ್ಟಾದರೂ ಕೂಡ ಮೂಲಭೂತವಾದಿಗಳು ಕುತಂತ್ರ ಮಾಡ್ತಿರೋದ್ರಿಂದ ಈ ಬಾರಿ ಯೋಗಿಜಿ ದೊಡ್ಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಲು ಮುಂದಾಗಿದ್ದಾರೆ. ಇಸ್ಲಾಮಿಕ್ ಮೂಲಭೂತವಾದಿಗಳು ಹೀಗೆ ಉತ್ತರ ಪ್ರದೇಶದಲ್ಲಿ ಧರ್ಮಯುದ್ಧ ಸಾರಲು 10 ಕಾರಣಗಳೂ ಇವೆ. ಶ್ರೀರಾಮನ ಜನ್ಮಭೂಮಿಯಾಗಿರುವ ಉತ್ತರ ಪ್ರದೇಶವು ಯೋಗಿ ಆದಿತ್ಯನಾಥ್ ಅವರು ಸಿಎಂ ಆಗೋ ಮೊದಲು ಜಂಗಲ್ ರಾಜ್ ಆಗಿತ್ತು. ಬಿಎಸ್ಪಿ, ಎಸ್ಪಿ ಸೇರಿ ಹಲವು ಪಕ್ಷಗಳು ಮುಸ್ಲಿಮರನ್ನ ಓಲೈಕೆ ಮಾಡಲು ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದ್ವು. ರಾಮ ಮಂದಿರ ಕಟ್ಟೋದಂತೂ ದೂರದ ಮಾತು, ಆ ವಿಷಯವೇ ಜನರ ಬಾಯಲ್ಲಿ ಬರದಂತೆ ಮಾಡಿದ್ರು. ಇಸ್ಲಾಂ ಮೂಲಭೂತವಾದಿಗಳ ಅಬ್ಬರ, ಮದರಸಾಗಳಲ್ಲಿ ಅಕ್ರಮ ಚಟುವಟಿಕೆ, ಮತಾಂತರ ಮಿತಿ ಮೀರಿತ್ತು. ರೌಡಿಗಳು, ಗೂಂಡಾಗಳು ದೌರ್ಜನ್ಯ ಎಸಗೋದು ಬಿಡಿ, ಅವರೇ ರಾಜಕಾರಣಿಗಳಾಗಿ ಕೂತಿದ್ರು. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಉತ್ತರ ಪ್ರದೇಶದಲ್ಲಿ ಜಿಹಾದಿಗಳು, ಗೂಂಡಾಗಳು, ಮೂಲಭೂತವಾದಿಗಳನ್ನ ಮಟ್ಟ ಹಾಕಲಾಗಿದೆ. ಅಕ್ರಮ ಮದರಸಾಗಳಿಗೆ ಯೋಗಿ ಬೀಗ ಜಡಿಸಿದ್ದಾರೆ. ಸಾಮಾನ್ಯ ಜನರ ಮೇಲೆ ದೌರ್ಜನ್ಯ ಎಸಗಿದವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಮತಾಂತರ, ಜಿಹಾದ್ಗೆ ಲಗಾಮು ಹಾಕಿದ್ದಾರೆ. ಕೊಲೆ, ಸುಲಿಗೆಯಲ್ಲಿ ನಿರತರಾದವರನ್ನ ಎನ್ಕೌಂಟರ್ ಮಾಡಲಾಗಿದೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಧಕ್ಕೆ ತಂದವರ ಮನೆಗಳನ್ನೇ ಧ್ವಂಸ ಮಾಡಿದ್ದಾರೆ. ಆ ಮೂಲಕ ದೌರ್ಜನ್ಯಕ್ಕೊಳಗಾದವರಿಗೆ ಇನ್ಸ್ಟಂಟ್ ನ್ಯಾಯ ಕೊಡಿಸಿದ್ದಾರೆ. ಹಾಗಾಗಿ ಮೂಲಭೂತವಾದಿಗಳು ಈಗ ಬಾಲ ಬಿಚ್ಚೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಭಾರತ ಮಾತ್ರವಲ್ಲ, ಜಗತ್ತೇ ಮೆಚ್ಚುವಂತೆ ಪ್ರಯಾಗ್ರಾಜ್ ಮಹಾಕುಂಭಮೇಳವನ್ನ ಆಯೋಜಿಸಿ ಯೋಗಿಜಿಯವರು ಸೈ ಎನಿಸಿಕೊಂಡಿದ್ದಾರೆ. ಮೋದಿಯವರು ತಮ್ಮ ಕ್ಷೇತ್ರವಾದ ವಾರಣಾಸಿಯನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ, ಒಮ್ಮೆಯಾದರೂ ಭೇಟಿ ಕೊಡುವಂತೆ ಅಭಿವೃದ್ಧಿ ಮಾಡಿದ್ದಾರೆ. ಮಥುರಾ ಕುರಿತು ಕೂಡ ಈಗ ಚರ್ಚೆಗಳು ನಡೆಯುತ್ತಿವೆ. ಅದರಲ್ಲೂ ಅಮೆರಿಕಾದಲ್ಲಿರೋ ಮೂಲಭೂತವಾದಿಗಳು, ಕೆನಡಾದಲ್ಲಿರುವ ಭಾರತ ವಿರೋಧಿಗಳು ಯೋಗಿ ಆದಿತ್ಯನಾಥ್ ಅವರ ವರ್ಚಸ್ಸು, ಉತ್ತರ ಪ್ರದೇಶದಲ್ಲಿ ಹಿಂದೂಗಳಿಗೆ ಸಿಕ್ತಿರೋ ಗೌರವ ನೋಡಿ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ಇದೇ ಕಾರಣಕ್ಕಾಗಿಯೇ ಉತ್ತರ ಪ್ರದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದಿಗಳನ್ನ ಛೂ ಬಿಡ್ತಿದ್ದಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯೋಗಿ ನಾಡಿನಲ್ಲಿ ಪೊಲೀಸರು ಕೈಗೊಂಡ ಎನ್ಕೌಂಟರ್ಗಳಲ್ಲಿ ಸಾವಿಗೀಡಾದವರಲ್ಲಿ ಬಹುತೇಕರು ಮೂಲಭೂತವಾದಿಗಳು, ಜಿಹಾದಿಗಳೇ ಆಗಿದ್ದಾರೆ. ಉತ್ತರ ಪ್ರದೇಶದ ಅಧಿಕಾರಿಗಳೇ ನೀಡಿರೋ ಮಾಹಿತಿ ಪ್ರಕಾರ ಯೋಗಿಜಿ ಅವರು ಸಿಎಂ ಆದ ಬಳಿಕ, ಅಂದ್ರೆ 2017ರಿಂದ ಇದುವರೆಗೆ ರಾಜ್ಯದಲ್ಲಿ 15,000 ಎನ್ಕೌಂಟರ್ ನಡೆದಿವೆ. ಇದೇ ವೇಳೆ 30,000ಕ್ಕೂ ಅಧಿಕ ಕ್ರಿಮಿನಲ್ಗಳನ್ನ ಬಂಧಿಸಲಾಗಿದೆ. ಅಲ್ಲದೆ 238 ಸಮಾಜಘಾತುಕರು, ಕೊಲೆಗಡುಕರು ಬಲಿಯಾಗಿದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯಂತೂ ಮೂಲಭೂತವಾದಿಗಳಿಗೆ ನುಂಗಲಾರದ ತುತ್ತಾಗಿದೆ. ಇದರ ಜೊತೆಗೆ ಉತ್ತರ ಪ್ರದೇಶದ ಅಭಿವೃದ್ಧಿ, ಧಾರ್ಮಿಕ ಪ್ರವಾಸೋದ್ಯಮದಿಂದ ಆರ್ಥಿಕ ಏಳಿಗೆ, ಸ್ಯಾಮ್ಸಂಗ್ ಮೊಬೈಲ್ ಉತ್ಪಾದನಾ ಘಟಕಗಳು, ಎಕ್ಸ್ಪ್ರೆಸ್ ವೇಗಳು ರಾಜ್ಯದ ಚೆಹರೆಯನ್ನೇ ಬದಲಿಸಿ ಬಿಟ್ಟಿವೆ. ಹಾಗಾಗಿನೇ 2022ರ ವಿಧಾನಸಭಾ ಚುನಾವಣೆಯಲ್ಲೂ ಜನ ಯೋಗಿಜಿ ಅವರನ್ನೇ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇದೆಲ್ಲವನ್ನ ದೇಶದೊಳಗಿನ ಮೂಲಭೂತವಾದಿಗಳು ಹಾಗೂ ದೇಶದ ಹೊರಗಿನ ರಾಷ್ಟ್ರ ವಿರೋಧಿಗಳಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಹಾಗಾಗಿನೇ ಮತಾಂತರ, ಜಿಹಾದ್, ಮೂಲಭೂತವಾದ ಬಿತ್ತೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ಕೇಂದ್ರದಲ್ಲಿ ಮೋದಿಜಿ, ರಾಜ್ಯದಲ್ಲಿ ಯೋಗಿಜಿ ಇರೋ ತನಕ ಇವರ ಕುತಂತ್ರ ನಡೆಯೋದೇ ಇಲ್ಲ. ಇದಕ್ಕೆ ಈಗ ಚಂಗೂರ್ ಬಾಬಾ ಸೇರಿ ಹಲವು ಜಿಹಾದಿಗಳು ಜೈಲು ಸೇರಿರೋದೇ ದೊಡ್ಡ ನಿದರ್ಶನ. ಹುಷಾರ್.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.